ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತೆ. ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡೋಣ. ನಿನ್ನೆಯ ತರಗತಿಯೊಳಗೆ ಜೈನ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ತರಗತಿಯೊಳಗೆ ಬೌದ್ಧ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ಬೌದ್ಧ ಧರ್ಮದ ಸ್ಥಾಪಕರು ಯಾರಂತ ಗೊತ್ತಾದರೆ ನೀವು ಹೇಳ್ತೀರಿ, ಗೌತಮ ಬುದ್ಧ ಅಂತಂದು ಹೇಳ್ತಾ ಹೋಗ್ತೀರಿ. ಈ ಬೌದ್ಧ ಧರ್ಮದ ಯಾವ ರೀತಿ ಬೆಳವಣಿಗೆ ಆಯ್ತು ಅನ್ನೋದನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಬೌದ್ಧ ಧರ್ಮದಲ್ಲಿ ಸ್ಥಾಪಕ ಯಾರಪ್ಪ ಅಂದರೆ ಗೌತಮ ಬುದ್ಧ. ಈ ಗೌತಮ ಬುದ್ಧನೆಂದೇ ಪ್ರಖ್ಯಾತನಾದಂಥ ಇವನು ಸಿದ್ಧಾರ್ಥನು ಅಂದರೆ ಮೊದಲನೆಯ ಹೆಸರು ಸಿದ್ಧಾರ್ಥ. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜನಿಸ್ತಾ ಹೋಗ್ತಾನೆ. ತಂದೆ ಶುದ್ಧೋಧನ. ಈ ಒಂದು ಶುದ್ಧೋಧನು ಶಾಕ್ಯ ಗಣಸಂಘದ ರಾಜನಾಗಿರ್ತಾನೆ. ಸಿದ್ಧಾರ್ಥನು ರಾಜರ ಒಂದು ಭೋಗವನ್ನು ಹಾಗೂ ಸಂಸಾರದ ಸುಖವನ್ನು ತ್ಯಜಿಸಿ ಸನ್ಯಾಸಿ ಆಗೋದನ್ನು ಕಾಣ್ತಾ ಹೋಗ್ತೀನಿ. ಈ ಸಿದ್ಧಾರ್ಥ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ರಾಜರ ಒಂದು ಭೋಗ ಜೀವನ, ಸಂಸಾರದ ಸುಖವನ್ನು ತ್ಯಜಿಸಿ ಸನ್ಯಾಸಿ ಆಗ್ತಾ ಹೋಗ್ತಾನೆ. ಈ ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನು ಕಂಡು ಸತ್ಯದ ಒಂದು ಹುಡುಕಾಟದಲ್ಲಿ ನಿರತಾಗಿ ಜ್ಞಾನೋದಯವನ್ನು ಪಡೆದು ಬುದ್ಧನಾಗ್ತಾ ಹೋಗ್ತಾನೆ. ಈ ಜ್ಞಾನೋದಯ ನಂತರ ಈತ ಮೊದಲಿಗೆ ತೆರಳಿತು ವಾರಣಾಸಿ ಸಮೀಪ ಅಂದರೆ ವಾರಣಾಸಿ ಅಂದರೆ ಕಾಶಿಯ ಸಮೀಪದ ಒಂದು ಸಾರನಾಥಕ್ಕೆ ಬರ್ತಾ ಹೋಗ್ತಾನೆ. ಇಲ್ಲಿ ಜಿಂಕೆವನದಲ್ಲಿ ಈತನು ತನ್ನ ಮೊಟ್ಟ ಮೊದಲ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ. ಈ ಒಂದು ಮೊಟ್ಟ ಮೊದಲನೆಯನ್ನು ಬೋಧನೆ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಧರ್ಮಚಕ್ರ ಪ್ರವರ್ತನ ಅಂತಂದು ಕರಿತಾ ಹೋಗ್ತೀವಿ. ಎಂತ ಕರಿತಾವಪ್ಪ ಅಂದ್ರೆ ಧರ್ಮಚಕ್ರ ಪ್ರವರ್ತನ ಅಂತ ಕರಿತಾ ಹೋಗ್ತೀವಿ. ಬುದ್ಧನು 4 ಆರ್ಯ ಸತ್ಯಗಳನ್ನು ಹೇಳ್ತಾ ಹೋಗ್ತಾನೆ, ಆರ್ಯ ಸತ್ಯಗಳನ್ನು ಹೇಳ್ತಾ ಹೋಗ್ತಾನೆ. ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸ್ತಾ ಹೋಗ್ತಾನೆ. ಗೌತಮ ಬುದ್ಧ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜನಿಸ್ತಾ ಹೋಗ್ತಾನೆ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಆಕೆಯನ್ನು ಸಾಕುತ್ತಾ ಯಾರಪ್ಪ ಮಹಾಪ್ರಜಾಪತಿ ಗೌತಮಿಯನ್ನು ನೋಡ್ತಾ ಹೋಗ್ತೀವಿ. ಒಂದು ಸಿದ್ಧಾರ್ಥನ ರಾಜರ ಒಂದು ಭೋಗ ಜೀವನ, ಸಂಸಾರದ ಸುಖವನ್ನು ತ್ಯಜಿಸಿ ಸನ್ಯಾಸಿ ಆಗ್ತಾ ಹೋಗ್ತಾನೆ. ಆ ಒಂದು ಜ್ಞಾನೋದಯವನ್ನು ಪಡೆದಂಥ ಸಂದರ್ಭದಲ್ಲಿ ಆ ವಾರಣಾಸಿಯ ಸಮೀಪದ ಸಾರನಾಥಕ್ಕೆ ಬಂದು ಆ ಜಿಂಕೆ ವನದಲ್ಲಿ ತನ್ನ ಮೊಟ್ಟ ಮೊದಲದ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ. ಇದನ್ನು ಏನಂತ ಕರೀತಪ್ಪ ಅಂದ್ರೆ ಧರ್ಮಚಕ್ರ ಪ್ರವರ್ತನ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಬುದ್ಧನು ಆರ್ಯ ಸತ್ಯ ಮತ್ತು ಅಷ್ಟಾಂಗ ಮಾರ್ಗವನ್ನು ಬೋಧಿಸ್ತಾ ಹೋಗ್ತಾನೆ. ತದನಂತರದ ನೋಡುವಾಗ ಆ 4 ಆರ್ಯ ಸತ್ಯಗಳು ಯಾವುವು, ಆ ಆರ್ಯ ಸತ್ಯಗಳು ಯಾವ ಅಂದಪ್ಪ ಅಂದ್ರೆ ಲೋಕವೆಲ್ಲ ದುಃಖ ಮತ್ತು ನೋವಿನಿಂದ ಕೂಡಿದೆ ಅಂದರೆ ಇಡೀ ಪ್ರಪಂಚವೆಲ್ಲ ದುಃಖದಿಂದ ಕೂಡಿದೆ ಅಂತ ಹೇಳ್ತಾ ಹೋಗ್ತಾನೆ. ಆಸೆಯ ದುಃಖಕ್ಕೆ ಮೂಲ ಕಾರಣ. ಯಾವುದೇ ಆಸೆಯ ಹಿಂದೆ ಆ ಒಂದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಹೋಗ್ತಾನೆ. ಅತಿ ಆಸೆಯ ದುಃಖಕ್ಕೆ ಕೇಳು ಅಂತ ಹೇಳೋದನ್ನು ಹೇಳ್ತಾ ಹೋಗ್ತಾನೆ. ಜೊತೆಗೆ ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ಅಂತ ಹೇಳ್ತಾವೆ. ಅತಿ ಆಸೆ ಎಂಬುದು ಗತಿಗೇಡು ಎಂಬುದನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಥವೆಂದು ಕರೆಯುವರು. ಅಂದ್ರೆ ಈ ಒಂದು ಮುಕ್ತಿ ಪಡಿಬೇಕಾದ್ರೆ, ಈ ಮುಕ್ತಿಯನ್ನು ಪಡಿಬೇಕಪ್ಪ ಅಂದರೆ, ಆಸೆಯಿಂದ ವಿಮುಕ್ತಿ ಪಡಿಬೇಕಪ್ಪ ಅಂದ್ರೆ ಆ ಅಷ್ಟಾಂಗ ಮಾರ್ಗವನ್ನು ಅನುಸರಣೆ ಮಾಡ್ಬೇಕಂತ ಹೇಳ್ತಾ ಹೋಗ್ತಾನೆ. ಇವು 4 ಸತ್ಯಗಳನ್ನು ಆರ್ಯ ಸತ್ಯಗಳು, ಆರ್ಯ ಸತ್ಯಗಳಂತ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಈ ಅಷ್ಟಾಂಗ ಮಾರ್ಗಗಳು ಯಾವುದಂತ ನೋಡೋದಾದ್ರೆ ಒಳ್ಳೆಯ ನಡತೆ ಆಗಿರ್ಬೋದು, ಒಳ್ಳೆಯ ಬದುಕು, ಒಳ್ಳೆಯ ನೋಟ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನೆನಪು, ಒಳ್ಳೆಯ ನಿರ್ಧಾರ, ಒಳ್ಳೆಯ ಚಿಂತನೆಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಅಷ್ಟಾಂಗ ಮಾರ್ಗಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಅಂದರೆ ಈ ಒಂದು ಗೌತಮ ಬುದ್ಧನ ಒಂದು ಆಸೆಯಿಂದ ವಿಮುಕ್ತಿ ಪಡಿಬೇಕಪ್ಪ ಅಂದ್ರೆ ಈ ಒಂದು ಅಷ್ಟಾಂಗ ಮಾರ್ಗದ ಅನುಸರಣೆ ಅಥವಾ ಅನುಕರಣೆ ಮಾಡಬೇಕಂತಂದು ಹೇಳ್ತಾ ಹೋಗ್ತಾನೆ. ಮತ್ತು ಈ ಒಂದು ಹೊಸ ಧರ್ಮದ ಒಂದು ಯಾವ ರೀತಿ ಅನುಯಾಯಿಗಳಾಗ್ತಾ ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ನಾವೇರನ್ನು ಅನುಯಾಯಿಗಳನ್ನೇ ಅಂತ ಕರಿತಪ್ಪ ಅಂದ್ರೆ ಜೈನರಂತ ಕರಿತಾ ಹೋಗ್ತೀವಿ. ಇಲ್ಲಿ ಹೊಸ ಧರ್ಮದ ಅನುಯಾಯಿಗಳು ಯಾವ ರೀತಿ ಆಗ್ತಾ ಹೋಗ್ತಾರಪ್ಪ ಅಂದರೆ ಇಲ್ಲಿ ಶ್ರೀಮಂತ ವರ್ತಕರನ್ನು ಕಾಣ್ತಾ ಹೋಗ್ತೀವಿ, ಕುಶಲಕರ್ಮಿಗಳನ್ನು ಕಾಣ್ತಾ ಹೋಗ್ತೀವಿ. ಜನಸಾಮಾನ್ಯರ ಈ ಒಂದು ಪ್ರತಿಪಾದನೆಯಿಂದ ಈ ಒಂದು ಧರ್ಮ ಪ್ರೇರಣೆ ಆಗ್ತಾ ಹೋಗ್ತೈತಿ. ಇಲ್ಲಿ ಜನಸಾಮಾನ್ಯರ ಭಾಷೆ ಆದಂಥ ಪ್ರಾಕೃತದ ಒಂದು ಮೂಲಕ ಬುದ್ಧನು ತನ್ನ ಒಂದು ಬೋಧನೆಗಳನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಅವುಗಳನ್ನು ಸ್ಥಳೀಯ ಸಂಪ್ರದಾಯಗಳ ಅಂಶಗಳೊಂದಿಗೆ ಸಂಬಂಧ ಕಲ್ಪಿಸ್ತಾ ಹೋಗ್ತಾನೆ. ಕೇವಲ ಒಂದು ಬೋಧನೆ ಮಾಡೋದಲ್ಲದೆ ಅಲ್ಲಿರುವಂಥ ಸ್ಥಳೀಯ ಸಂಪ್ರದಾಯಗಳ ಅಂಶಗಳೊಂದಿಗೆ ಸಂಬಂಧವನ್ನು ಕಲ್ಪಿಸ್ತಾ ಹೋಗ್ತಾನೆ. ಹೊಸ ನಗರಗಳ ವಾತಾವರಣದ ಜನರ ಬದುಕಿನ ವಿಧಾನಗಳನ್ನು
ಬದಲಾವಣೆ ಮಾಡ್ತಾ ಹೋಗ್ತಾನೆ. ಈ ಬದಲಾದಂಥ ಪರಿಸ್ಥಿತಿಗಳಲ್ಲಿ ಈ ಧರ್ಮಗಳು ಆಶಾಕಿರಣಗಳಾಗೋದನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಬೌದ್ಧ ಧರ್ಮ ಹೊಸ ಪಾತ್ರವನ್ನು ಮತ್ತು ವಹಿಸಿಕೊಂಡಂಥ ಪರಿವರ್ತನೆ ಹಾದಿಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಬುದ್ಧ ಮತ್ತು ಹಾಗೂ ಅವನ ಅನುಯಾಯಿಗಳು ಕೋಸಲ, ಮಗಧ, ಗಂಗಾ ನದಿಯ ಬಯಲು ಪ್ರದೇಶದ ಉಳಿದ ಹಲವು ನಗರಗಳಿಗೆ ಭೇಟಿ ಕೊಟ್ಟು ತಮ್ಮ ಒಂದು ವಿಚಾರಗಳನ್ನು ಬೋಧಿಸ್ತಾ ಹೋಗ್ತಾನೆ. ಎಲ್ಲಿಯಪ್ಪ ಅಂದ್ರೆ ಆ ಕೋಸಲ, ಮಗಧ, ಗಂಗಾ ನದಿಯ ಒಂದು ಬಯಲು ಪ್ರದೇಶದಂಥ ನಗರಗಳಿಗೆ ಭೇಟಿ ಕೊಟ್ಟು ತನ್ನ ವಿಚಾರಗಳನ್ನು, ತನ್ನ ಬೋಧನೆಗಳನ್ನು ಹೇಳ್ತಾ ಹೋಗ್ತಾನೆ. ಇವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಾಲ್ನಡಿಗೆಯಲ್ಲೇ ಪ್ರಯಾಣ ಮಾಡ್ತಾ ಹೋಗ್ತಾರೆ. ತಮ್ಮ ಜೀವನವನ್ನು ಪರರ ಬದುಕಿಗಾಗಿಯೇ ಮೀಸಲಿಡ್ತಾ ಹೋಗ್ತಾರೆ. ಅಂದ್ರೆ ತನ್ನ ಜೀವನವನ್ನು ವೈಯಕ್ತಿಕವಾಗಿ ಬಳಸದೆ ಪರರಿಗೆ ಒಂದು ನೀಡ್ತಾ ಹೋಗ್ತಾನೆ. ಇವನು 80ನೇ ಒಂದು ಇಳಿ ವಯಸ್ಸಿನಲ್ಲಿ ಆ ಬುದ್ಧನ ಒಂದು ಸಾರ್ಥಕ ಬದುಕು ಆ ಕುಶಿನಗರದಲ್ಲಿ ಅಂತ್ಯ ಆಗ್ತೈತೆ. ಅಂದ್ರೆ ಈ ಒಂದು ಮಹಾಪರಿನಿರ್ವಾಣವನ್ನು ಹೊಂದ್ತಾ ಹೋಗ್ತಾನೆ, ಅಂದರೆ ಮರಣವನ್ನು ಹೊಂದ್ತಾ ಹೋಗ್ತಾನೆ. ಜೊತೆಗೆ ಕಾಲಾನಂತರದಲ್ಲಿ ಏನಾಗ್ತೈತಪ್ಪ ಅಂದ್ರೆ ಈ ಬುದ್ಧನು ಈ ಬುದ್ಧನು ಸಂಚರಿಸಿದಂಥ ಪ್ರದೇಶಗಳು ಏನಾಗ್ತೈತಪ್ಪ ಅಂದ್ರೆ ವಿಹಾರಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವನ ಅಸ್ಥಿ ಪಂಜರ ಕಳೆಬರವನ್ನು ಮತ್ತು ಮೂಳೆಗಳನ್ನು ಜನ ಅವನ ನೆನಪಿನಲ್ಲಿ ಸಂರಕ್ಷಣೆ ಮಾಡ್ತಾ ಹೋಗ್ತಾರೆ. ಅವನ ಅಸ್ಥಿ ಪಂಜರ ಕಳೆಬರೆಗಳನ್ನು, ಮೂಳೆಗಳನ್ನು ಜನ ಆ ನೆನಪಿನ ಒಂದು ಸಲುವಾಗಿ ಸಂರಕ್ಷಣೆ ಮಾಡ್ತಾ ಹೋಗ್ತಾರೆ. ಅವುಗಳ ಮೂಲಕ ಚೈತ್ಯಾಲಯ ಸ್ತೂಪಗಳಲ್ಲಿ ಅವನ ಸಾಧನೆಯನ್ನು ಸ್ಮರಿಸುತ್ತಾ ಪೂಜೆ ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರಾರಂಭವಾದಕ್ಕೆ ಮೊಟ್ಟ ಮೊದಲ ದೇವಾಲಯಗಳು, ವಿಗ್ರಹಗಳು, ಮೂರ್ತಿ ಪೂಜೆಯನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿಂದ ಪ್ರಾರಂಭ ಆಗ್ತೈತಪ್ಪ ಅಂದ್ರೆ ಬೌದ್ಧ ಧರ್ಮದ ಮೂಲಕ ಅವನ ಒಂದು ಅಸ್ಥಿಪಂಜರ ಕಳೆಬರ ಮತ್ತು ಅವನ ಮೂಳೆಗಳನ್ನು ಸಂರಕ್ಷಣೆ ಮಾಡಿ ಆ ಚೈತ್ಯಾಲಯದೊಳಗೆ, ಸ್ತೂಪದೊಳಗೆ ಪೂಜೆ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ಪ್ರಾರಂಭ ಆಗ್ತದೆ. ಏನಪ್ಪ ಅಂದ್ರೆ ದೇವಾಲಯಗಳು ಪ್ರಾರಂಭ ಆಗ್ತವೆ, ವಿಗ್ರಹಗಳು ಪ್ರಾರಂಭ ಆಗ್ತವೆ, ಮೂರ್ತಿ ಪೂಜೆಗಳು ಪ್ರಾರಂಭವಾಗೋದನ್ನು ಕಾಣ್ತಾ ಹೋಗ್ತೀವಿ. ಆ ಸ್ತೂಪದನ್ನು ಇಲ್ಲಿ ನೋಡ್ತಾ ಹೋಗೋದು ಶಾಂತಿ ಸ್ತೂಪವನ್ನು ಈ ಒಂದು ಚಿತ್ರದಲ್ಲಿ ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ಈ ಬೌದ್ಧ ಧರ್ಮ ಯಾವ ರೀತಿ ಆಡ್ತಾ ಹೋಗ್ತದಪ್ಪ ಅಂದ್ರೆ ಆ ಬೌದ್ಧ ಧರ್ಮವು ನಾಡಿನೆಲ್ಲ ತುಂಬ ಹರಡದೆ ಅಲ್ಲದೆ ದೇಶ ವಿದೇಶಗಳಲ್ಲಿ ಹರಡ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಇದರ ವೈಭವವನ್ನು ಚೀನಾದ ಒಂದು ಪ್ರವಾಸಿಗಳಾದಂಥ ಪಾಯಿಯಾನ್, ಎಥಿಂಗ್ಸ್, ಹುಯನ್ಸಾಂಗ್ ಕಣ್ಣು ಕಟ್ಟುವಂತೆ ತಮ್ಮ ಒಂದು ಬರವಣಿಗೆಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಜೊತೆಗೆ ಮಲೇಯ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಶ್ರೀಲಂಕಾ, ಬಾಮಿಯಾನ್ವರೆಗೂ ಈ ಒಂದು ಬೌದ್ಧ ಧರ್ಮವು ಹರಡಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲೆಲ್ಲ ಬೆಟ್ಟಗಳ ಮೇಲೆ ಆ ಶಿಲೆಗಳನ್ನೇ ಕಡಿದು ಬುದ್ಧನ ಒಂದು ಮೂರ್ತಿಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಕೆಲವೊಂದು ಕಡೆಗಳಲ್ಲಿ ಬೃಹತ್ ಪ್ರತಿಮೆಗಳನ್ನು ನಿರ್ಮಿಸಿರೋದನ್ನು ಕಾಣ್ತಾ ಹೋಗ್ತೀವಿ. ಇಂದಿಗೂ ಕೂಡ ಕಾಂಬೋಡಿಯಾದ ಅಂಕೋರ್ ವಾಟ್ ಮತ್ತು ಅಫ್ಘಾನಿಸ್ತಾನದ ಬಾಮಿಯಾನಲ್ಲಿ ದೊಡ್ಡದ ಒಂದು ಬೃಹತ್ ಪ್ರತಿಮೆಯ ಬುದ್ಧನ ಒಂದು ಪ್ರತಿಮೆಗಳನ್ನು ಕಾಣ್ತಾ ಹೋಗ್ತೀವಿ. ಆದರೆ ಒಂದು ದುರದೃಷ್ಟ ಏನಪ್ಪ ಅಂದ್ರೆ ಬಾಮಿಯಾನ್ ಅಂದರೆ ಅಫ್ಘಾನಿಸ್ತಾನದಲ್ಲಿರುವಂಥ ಬಾಮಿಯಾನ್ನ ಒಂದು ಬುದ್ಧನ ಒಂದು ಬೃಹತ್ ಪ್ರತಿಮೆಯನ್ನು ಆ ಮುಸ್ಲಿಂ ಮೂಲಭೂತವಾದಿಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ದಾಳಿ ಮಾಡಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ನಾಶ ಮಾಡ್ತಾ ಹೋಗ್ತಾರೆ. ಮತ್ತು ಒಂದು ವಿಶೇಷವಾಗಿ ನೋಡ್ತಾ ಹೋಗ್ತೇವೆ 1956ರಲ್ಲಿ ಭಾರತದ ಒಂದು ಪ್ರಮುಖ ಸಾಮಾಜಿಕ ನಾಯಕ ಮತ್ತು ಚಿಂತಕ, ಕಾನೂನು ಸಲಹೆಗಾರ ಮತ್ತು ಸಂವಿಧಾನದ ಶಿಲ್ಪಿ ಅಂತ ಹೇಳ್ತಾ ಹೋಗ್ತೀವಿ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನು ಮಾಡ್ತಾ ಹೋಗ್ತಾರೆ, ಆ ಬುದ್ಧನ ಒಂದು ಪ್ರೇರಣೆಗಳಿಂದ ತನ್ನ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಬುದ್ಧನ ಒಂದು ಮರಣದ ನಂತರ ಅವನ ಅನುಯಾಯಿಗಳು ಆ ಬುದ್ಧನ ಬೋಧನೆ ಮತ್ತು ಸಂಪ್ರದಾಯವನ್ನು ತ್ರಿಪಿಟಕಗಳಲ್ಲಿ ತುಂಬ್ತಾ ಹೋಗ್ತಾರೆ, ಅಂದರೆ ಸಂಗ್ರಹಣೆ ಮಾಡ್ತಾ ಹೋಗ್ತಾರೆ. ಅವಿಗೆ ತ್ರಿಪಿಟಕಗಳು ಯಾವಪ್ಪ ಅಂದ್ರೆ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಎಂದು ಕರಿತಾ ಹೋಗ್ತೀವಿ. ಕಾಲಕ್ರಮೇಣ ಆ ಬೋಧನೆಗಳಲ್ಲಿ ಹುಟ್ಟಿಕೊಂಡಂಥ ಭಿನ್ನಾಭಿಪ್ರಾಯದಿಂದ ಒಳಗೊಳಗೆ ಪಂಗಡಗಳು ಹುಟ್ಕೊಳ್ತಾ ಹೋಗ್ತವೆ. ಆ ಬುದ್ಧನ ಮೂರ್ತಿ ಆರಾಧನೆ ಮಾಡುವವರು ಏನಿಯಾನ ಪಂಥವಾದರೆ ಆ ಬುದ್ಧನ ಬೋಧನೆಗಳು ಆರಾಧಿಸುವವರು ಮಹಾಯಾನ ಪಂಥ ಆಗ್ತೈತೆ. ಆ ಬುದ್ಧನ ಆರಾಧನೆ ಜೊತೆಗೆ ತಂತ್ರ ಮತ್ತು ಮಂತ್ರಗಳನ್ನು ಅಳವಡಿಸಿಕೊಂಡವರು ವಜ್ರಯಾನ ಪಂಥವನ್ನು ಕಾಣ್ತಾ ಹೋಗ್ತೇವೆ. ಅಂದ್ರೆ ಈ ಬೌದ್ಧ ಧರ್ಮದಲ್ಲಿ ಒಟ್ಟು 3 ಪಂಥಗಳು ವಿಭಾಗ ಆಗಿ ಬರ್ತಾ ಹೋಗ್ತೈತಿ. ಆ ಬುದ್ಧನ ಒಂದು ಮೂರ್ತಿ ಪೂಜೆ ಮಾಡೋರು ಯಾರಪ್ಪ ಅಂದ್ರೆ ಏನಿಯಾನ ಪಂಥ ಅದಪ್ಪ ಅಂದ್ರೆ ಆ ಬುದ್ಧನ ಬೋಧನೆಗಳನ್ನು ಆರಾಧಿಸೋರು ಮಹಾಯಾನ ಪಂಥವನ್ನು ಕಾಣ್ತಾ ಹೋಗ್ತೀವಿ. ಆ ಬುದ್ಧನ ಆರಾಧನೆಯ ಜೊತೆಗೆ ತಂತ್ರ ಮತ್ತು ಮಂತ್ರಗಳನ್ನು ಅಳವಡಿಸಿಕೊಂಡವರು ಯಾರಪ್ಪ ಅಂದ್ರೆ ವಜ್ರಯಾನವನ್ನು ಕಾಣುವರು. ಏನಿಯಾನ, ಮಹಾಯಾನ, ವಜ್ರಯಾನ ಎಂಬುದಾಗಿ ಈ ಬೌದ್ಧ ಧರ್ಮವು ವಿಭಜನೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಬುದ್ಧನನ್ನು ಅರಸುವಂಥ ಅನೇಕ ಹಾದಿಗಳನ್ನು ಹುಡುಕಿಕೊಂಡಿರುವ ಸಂಘಟನೆಗಳು ಜಗತ್ತಿನಾದ್ಯಂತ ಕಾಣ್ತಾ ಹೋಗ್ತೀವಿ. ಜೊತೆಗೆ
ಈ ಒಂದು ಇಲ್ಲಿವರೆಗೆ ನಾವು ಏನು ಚರ್ಚೆ ಮಾಡಿದ್ವಪ್ಪ ಅಂದ್ರೆ ಆ ಒಂದು ಜೈನ ಧರ್ಮದಲ್ಲಿರುವಂಥ ಕಂಡುಬರುವಂಥ ಬೋಧನೆಗಳು ಮತ್ತು ಆ ಬುದ್ಧನ ಒಂದು ಹರಡಿದಂಥ ಕ್ರಮ ಮತ್ತು ಆ ದೇಶ ವಿದೇಶಗಳ ಹರಡಿರುವಂಥ ಕ್ರಮಗಳನ್ನು ನೋಡ್ತಾ ಹೋದ್ವಿ. ಈ ಒಂದು ತರಗತಿಯಲ್ಲಿ ಆ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಜೈನರ ಒಂದು ಮೊದಲ ತೀರ್ಥಂಕರ ಯಾರಪ್ಪ ಅಂದ್ರೆ ಋಷಭನಾಥನನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ವರ್ತಮಾನ ಜನಿಸಿದ ಸ್ಥಳ ಕುಂಡಲ ಗ್ರಾಮವನ್ನು ನೋಡ್ತಾ ಹೋಗ್ತೀವಿ. ಮಹಾವೀರನು ತನ್ನ 42 ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡಿತಾ ಹೋಗ್ತೀವಿ. ಮಹಾವೀರನು ತನ್ನ 72ನೇ ವಯಸ್ಸಿನಲ್ಲಿ ಪಾವಾಪುರಿ ಎಂಬಲ್ಲಿ ನಿರ್ವಾಣ ಆಗ್ತಾ ಹೋಗ್ತಾನೆ. ಗೌತಮ ಬುದ್ಧನ ಮೊದಲ ಹೆಸರೇನಪ್ಪ ಅಂದ್ರೆ ಸಿದ್ಧಾರ್ಥ ಅಂತ ನೋಡ್ತಾ ಹೋಗ್ತೀವಿ. ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥದಲ್ಲಿ ನೋಡ್ತಾ ಹೋಗ್ತೀವಿ. ಆ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರನಾಥದ ಜಿಂಕೆಯ ವನದಲ್ಲಿ ಕಾಣ್ತಾ ಹೋಗ್ತೀವಿ. ಭಾರತದ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ನೋಡ್ತಾ ಹೋಗ್ತೀವಿ. ಯಾರು? ಮ್ಯಾಸಿಡೋನಿಯಾದ ರಾಜ ಅಲೆಕ್ಸಾಂಡರ್ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಖಂಡಿತವಾಗಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಷ್ಟವಾಗಲಿದೆ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ತರಗತಿಯಲ್ಲಿ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಉಪಯುಕ್ತ ಇದ್ದರೆ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ತರಗತಿಯನ್ನು ಪೂರ್ಣಗೊಳಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ.